ಸರ್ ಪ್ರಕಾಶ್ ರಾಜ್ದು 4 ಸ್ಟೇಟಲ್ಲೇ ಇದ್ಬಿಡ್ತು ಸರ್ ಅನ್ನೋ ಆಫ್ ಟ್ರ್ಯಾಕ್ ಸರ್ ಕೇಳ್ತಿರೋದು. ಒಂದು ಹೌ ಇಸ್ ದಿಸ್ ಆನ್ ಒಫೆನ್ಸ್ ಮತ್ತು ಈಗ ಆಗ್ಲಿಕ್ಕೂ ಸಾಧ್ಯ ಹೇಗೆ ಸರ್? ಇಲ್ಲ, ಯಾವುದೇ ಇಂಡಿವಿಜುವಲ್ ಕುರಿತು ನಾವು ಮಾತಾಡೋಕ್ಕೆ ನನಗೆ ದಟ್ಸ್ ಓಕೆ ಸರ್, ಬಟ್ ವಾಟ್ ಅಬೌಟ್ ದಿಸ್? ನೀವು ಹೇಳಿದ್ರಲ್ಲ 2-3 ಕಡೆ ಇದ್ಬಿಡ್ಬೋದು ಆಗ್ಬಿಡ್ಬೋದು ಅಂತ. ಅದು SIR ಪ್ರಾಸೆಸ್ದು ಪರ್ಪಸ್ಸೇ ಅದೇನೆ. ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ಡೆಡ್. ವಾಟ್ ಆರ್ ದ ಕಂಪ್ಲೈಂಟ್ಸ್ ಆನ್ ಅವರ್ ಇನ್ ಸೆನ್ಸ್ ಅನಾಮಲೀಸ್ ಇನ್ ದ ಎಲೆಕ್ಟ್ರಲ್ ಬಗ್ಗೆ ಏನೇನಿದೆ ಅಂತ ಜನಗೆ ಮೇಜರ್ ಅಭಿಪ್ರಾಯ ಇದೆ ಅಂತ ಕೇಳಿದರೆ, ಕೆಲವರು ಅಲ್ಲಿ ಊರಲ್ಲೇ ಇಲ್ಲ, ಅವ್ರ ಹೆಸರು ಇದೆ, ಕೆಲವರು ಶಿಫ್ಟ್ ಆಗಿ ಭಾಳ ಸಮಯ ಆಗಿಬಿಟ್ಟಿದೆ, ಅವ್ರು ಇಲ್ಲೂ ಇಟ್ಕೊಂಡು ಅವ್ರು ಇಟ್ಕೊಂಡಿದ್ದಾರೆ, ಡೂಪ್ಲಿಕೇಟ್ 2 ಕಡೆ 3 ಕಡೆ ಹೆಸರಿದೆ, ತೀರ್ಕೊಂಡು ಸುಮಾರು ವರ್ಷ ಆದಮೇಲೆ ಅವ್ರ ಹೆಸರನ್ನು ಮುಂದುವರಿತಾನೆ ಇದೆ. ಸೊ ಈಗ ನಾವು ಎನ್ಯುಮರೇಷನ್ ಫಾರ್ಮ್ ಏನು ಕೊಡ್ತೀವಿ ಅಂತ ಕೇಳಿದರೆ, ಹೆಸರು ತೀರ್ಕೊಂಡಿದ್ದವ್ರ ಹೆಸರು ಏನು ನಮ್ಮ ಲಿಸ್ಟಲ್ಲಿದ್ದರೂ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ, ಡೂಪ್ಲಿಕೇಟ್ ಇದ್ರೂ ಹೋಗುತ್ತದೆ. ಸೊ ನಾವು ರಿಕ್ವೆಸ್ಟ್ ಮಾಡೋದು, ಯಾವ್ಯಾವುದು ಫಾರ್ಮ್ ಸೈನ್ ಮಾಡಿ ವಾಪಸ್ ಬರ್ತದೆ ಅವ್ರ ಹೆಸರು ನಮ್ಮ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಯಾವುದು ಫಾರ್ಮ್ ಸೈನ್ ಮಾಡಿ ವಾಪಸ್ ಬರಲ್ಲ ಅವ್ರ ಹೆಸರು ಡ್ರಾಫ್ಟ್ ರೋಲಲ್ಲಿ ಇರಲ್ಲ. ಸೊ ಈಗ ಡೆಡ್ ವೋಟರ್ ಸೈನ್ ಮಾಡಲ್ಲ, ಡೂಪ್ಲಿಕೇಟ್ ಇರೋರು ಎಲ್ಲ ಒಂದು ಕಡೆ ಮಾತ್ರ ಇಟ್ಕೊಳ್ತಾರೆ, ಇನ್ನೊಂದು ಕಡೆ ಅವ್ರು ಸೈನ್ ಮಾಡಲ್ಲ, ಶಿಫ್ಟೆಡ್ ಆಬ್ಸೆಂಟ್ ಇದ್ದರೆ ಅವರು ಸೈನ್ ಮಾಡಲ್ಲ. ಸೊ ಅಂಥದ್ದು ಫಾರ್ಮ್ ನಮಗೆ ವಾಪಸ್ ಬರಲ್ಲ. ಇಲ್ಲಿ ಇಂಟರ್ ಸ್ಟೇಟ್ ಫ್ರಾಡ್ ಕಮಿಟ್ ಮಾಡೋ ಸಾಧ್ಯತೆ ಇದೆಯಾ ಸರ್? ಇಲ್ಲ, ಇದು SIR ತಮಿಳ್ನಾಡಿನಲ್ಲಿ ಆಗಿರುತ್ತೆ, ಆಗೋಗಿದೆ ಆಲ್ರೆಡಿ. ನಾವು ದಟ್ ಪರ್ಸನ್ ಅವ್ರಿಲ್ಲಿ ಬಂದು ರಿಜಿಸ್ಟರ್ ಆಗಿ ಕರ್ನಾಟಕದಲ್ಲಿ ರೆಕಾರ್ಡ್ಸ್ ತೋರಿಸೋವಂಥ ಸಾಧ್ಯತೆಗಳು ಇಲ್ಲ. ಈಗ ನಾವು ಫಾರ್ಮ್ ಎನ್ಯುಮರೇಷನ್ ಫಾರ್ಮ್ ಇದೆ, ಅದು ಪ್ರಿಂಟೆಡ್ ಫಾರ್ಮ್. ನಾವು ಅದು QR ಕೋಡ್ ಸೆಪ್ರೇಟ್ ಮಾಡಿರೋದ್ರಿಂದ ಡ್ಯೂಪ್ಲಿಕೇಟ್ ಮಾಡೋಕ್ಕೂ ಬರಲ್ಲ. ಅದು ಪ್ರಿಂಟೆಡ್ ಫಾರ್ಮ್. ನಾವು ಯಾರು 16/6/2026 ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು ಅವರಿಗೆ ಮಾತ್ರ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇರ್ತೀವಿ. ಸರ್ ಈಗ ನಮ್ಗೆ ಗೊತ್ತಿರೋ ಹಂಗೆ ಜಸ್ಟ್ ಆಸ್ ಅ ಕಾನ್ವರ್ಸೇಷನ್ ಸರ್, ದೇರ್ ಆರ್ ಸಮ್ ಕಾನ್ಸ್ಟಿಟ್ಯೂನ್ಸೀಸ್, ಬೆಂಗಳೂರಿನ ಲೆಟ್ಸ್ ಎ ಹೊರವಲಯ ಅಂತ ಅನ್ಕೋಬೋದು, ಅಥವಾ ದೇ ಆರ್ ಬಾರ್ಡರ್ ಕಾನ್ಸ್ಟಿಟ್ಯೂನ್ಸೀಸ್ ಟು ಅದರ್ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್ ಕೋಲಾರ ಅಂದರೆ ಆಂಧ್ರ ಆಗುತ್ತೆ, ಈ ಕಡೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಂದರೆ ಆಂಧ್ರ ಆಗುತ್ತೆ, ಈ ಕಡೆ ಬೊಮ್ಮನಹಳ್ಳಿ ಬಂದರೆ ತಮಿಳ್ನಾಡು ಆಗುತ್ತೆ. ನಾನು ಆ್ಯಸ್ ಅ ರಿಪೋರ್ಟರ್ ಐ ಹ್ಯಾವ್ ಬಿನ್ ಟೋಲ್ಡ್ ಸರ್, ಬಾರ್ಡರ್ ಆ ಕಡೆಯಿಂದ ಜನ ಬಂದು ಇಲ್ಲಿ ವೋಟ್ ಮಾಡಿ ಹೋಗೋದು ಒಂದು ಸಾಧಾರಣ ಪ್ರಕ್ರಿಯೆ ಅಂತ. ಅಕ್ರಾಸ್ ಕಾನ್ಸ್ಟಿಟ್ಯೂನ್ಸೀಸ್, ನಾನು 1-2 ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಇದನ್ನು ಪ್ರಿವೆಂಟ್ ಮಾಡೋದ್ರಲ್ಲಿ SIR ಹೇಗೆ ಸಹಕಾರಿಯಾಗುತ್ತೆ? ಈಗ ಇಲ್ಲಿ ತನಕ ನಮ್ಮದು ಫಾರ್ಮ್ 6 ಏನಿತ್ತು ಅದು ಡಿಜಿಟೈಸ್ ಆಗಿರೋದಿಲ್ಲ, ಎನ್ಯುಮರೇಷನ್ ಫಾರ್ಮ್ ಡಿಜಿಟೈಸ್ ಆಗಿರೋದಿಲ್ಲ. SIRಲಿ ಒಂದು ವಿಶೇಷತೆ ಏನಂತ ಕೇಳಿದರೆ, ಈಗ ಜನ ಏನು ನಮಗೆ ಮಾಹಿತಿ ತುಂಬಿ ಕೊಡ್ತಾರೆ ಆ ಡೇಟಾ ಪೂರ ಡಿಜಿಟೈಸ್ ಮಾಡಿ ಆ ಫಾರ್ಮನ್ನು ನಾವು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ತೀವಿ. ಅದರಿಂದ ಸಪೋಸ್ ನಾವು ಡೆಮೋಕ್ರೆಟಿಕ್ ಸಿಮಿಲರ್ ಎಂಟ್ರೀಸ್, ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ ನಮ್ಮ ಹತ್ರ ಸಾಫ್ಟ್ವೇರ್ ರನ್ ಮಾಡಿ, ನಾವು ಯಾರ್ಯಾವುದು ಡೂಪ್ಲಿಕೇಟ್ ಇದೆ ಅದು ಅಕಸ್ಮಾತ್ ನಾವು ಪತ್ತೆ ಹಚ್ಚಿದರೆ ಅವರೇ ಸೈನ್ ಮಾಡಿ ಕೊಟ್ಟಿರ್ತಾರೆ. ಆ್ಯಸ್ ಪರ್ ಸೆಕ್ಷನ್ 31 ಆಫ್ RP ಆ್ಯಕ್ಟ್ ಶಿಕ್ಷೆಗೆ ಒಳಗಾಗ್ತೀನಿ ಅಂತ. ಅದರಿಂದ ಯಾರು ಬೇಕೆಂದೇ 2 ಕಡೆ 3 ಕಡೆ ವೋಟ್ಗಳು ಇಟ್ಟುಕೊಂಡು SIR ಪ್ರಕ್ರಿಯೆಯಲ್ಲಿ ಮಾಡಿದರೆ ಪತ್ತೆ ಹಚ್ಚೋದು ಭಾಳ ಸುಲಭ ಆಗುತ್ತದೆ, ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಕ್ರಮನೂ ಆಗುತ್ತದೆ. ಸೊ ಅದಕ್ಕೆ ನಾನು ಮತ್ತೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಮೋರ್ ದೆನ್ 1 ಕಡೆ ಸೈನ್ ಮಾಡಿ ಕೊಡಬೇಡ ಅಂತ. ಸರ್, ಈ ಪತ್ತೆ ಹಚ್ಚೋದು ಅಂತ ನೀವು ಹೇಳಿದಾಗ ನನಗೆ ನೆನಪಾಗ್ತಿದೆ, ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ಈ ಪರಿಷ್ಕರಣೆಯ ಪ್ರಕ್ರಿಯೆನ ಭಾಳ ಸುಲಭವಾಗಿ ಮಾಡ್ತಿದ್ದಾರೆ ಎಲೆಕ್ಷನ್ ಕಮಿಷನರ್ಗಳು ಅಕ್ರಾಸ್ ದ ಕಂಟ್ರಿ ಅನ್ನೋದು ಒಂದು ಅಭಿಪ್ರಾಯ ಇದೆ. ಅದರ ಜೊತೆಗೆ ಈ AI ಅನ್ನೋದು ಇಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ಇಸ್ ನಾಟ್ ರಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಆ್ಯಕ್ಯುರೇಸಿ ಬಗ್ಗೆ, ಅದರ ಪಕ್ವತೆ ಬಗ್ಗೆ ಒಂದು ಪ್ರಶ್ನೆ ಇದೆ ಸರ್, ಪ್ಲೀಸ್. ಈ ಎಂಟೈರ್ ಪ್ರಕ್ರಿಯೆಯಲ್ಲಿ ತೀರ್ಮಾನ ತಗೊಳ್ಳೋ ಅಧಿಕಾರಿ EROನೇ ಆಗಿರ್ತಾರೆ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್. ಸೊ ಈ ಡೇಟಾಬೇಸ್ ಡಿಜಿಟೈಸ್ ಆಗಿರುತ್ತದೆ ಹೊರತು ತೀರ್ಮಾನಗಳು ಯಾವುದು ನಾವು ಅಧಿಕಾರಿಗಳೇ ತಗೊಳ್ತಾರೆ. ಅದರಿಂದ ಅರ್ಥ ಯಾವುದೂ ಇಲ್ಲ. ಸೊ ERO ಈಸ್ ದ ಆಫೀಸರ್ ಹೂ ವಿಲ್ ಡಿಸೈಡ್ ಯಾರಿಗೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟ ನಂತರ ಹಿಯರಿಂಗ್ ಹೆಂಗೆ ಮಾಡಬೇಕು, ಯಾವ ಡಾಕ್ಯುಮೆಂಟ್ ಕೇಳಬೇಕು, ಆ ಡಾಕ್ಯುಮೆಂಟೆಲ್ಲ ಪರಿಶೀಲನೆ ಮಾಡಿದ ನಂತರ ಡಾಕ್ಯುಮೆಂಟ್ ಒಪ್ಪೋದಾ ತಿರಸ್ಕರಿಸೋದಾ, ಈ ಎಲ್ಲ ಪ್ರಕ್ರಿಯೆಯನ್ನು EROನೇ ತಗೊಳ್ತಾರೆ. ಸೊ ಸಂಬಂಧಪಟ್ಟ ಅಧಿಕಾರಿಯೇ ಜವಾಬ್ದಾರಾಗಿರ್ತಾರೆ. ಸೊ ಅದರಿಂದ ಆ ರೀತಿ ಯಾವುದಿಲ್ಲ.